ಗೆ ಗುದ್ದಾಟ ನಿಲ್ಲದೆ ಮುಂದುವರೆದಿದೆ ಅಂತೇಳಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಹೇಳ್ತಿರುವಂತಹ ರೀತಿ ಮಾಡ್ತಿರುವಂತಹ ಮಾತು ಮತ್ತು ಈ ಎಲ್ಲ ಬೆಳವಣಿಗೆ ನಡೀತಾ ಇರುವಾಗಲೇ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ನಡೆಯುತ್ತಲ್ಲ, ಇದು ಎದುರಾಳಿಗಳ ಒಟ್ಟು ತಂತ್ರಗಾರಿಕೆಯನ್ನೇ ಬುಡಮೇಲು ಮಾಡುವಂತೆ ಭಾಸವಾಗ್ತಾ ಇದೆ. ಅದು ಬೇರೆ ರೀತಿಯಾದಂತಹ ಶಕ್ತಿಯನ್ನು ಹೊಂದಿರುವಂಥದ್ದೇ ಗೋಚರಿಸ್ತಾ ಇರುವಂಥದ್ದು. ಅದರ ಬಗ್ಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತೀವಿ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂಥವ್ರಲ್ಲ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಶಿವಕುಮಾರ್ ಹೇಳಿದಾರಲ್ಲ, ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. I wish him all the best. 140 ಶಾಸಕರ ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಕಿಡಿ ಈಗ ಜ್ವಾಲೆಯ ಸ್ವರೂಪ ಪಡ್ಕೊಳ್ಳೋದಿಕ್ಕೆ ಶುರುವಾಗಿದೆ ಅನ್ನೋದಿಕ್ಕೆ ಕಾಂಗ್ರೆಸ್ ನಾಯಕರ ಈ ಹೇಳಿಕೆಗಳೇ ಸಾಕ್ಷಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ನಿನ್ನೆಯಷ್ಟೇ ಭರ್ತಿ 2.5 ವರ್ಷ ತುಂಬುತ್ತಿದ್ದಂತೆ ನಾಯಕತ್ವ ಬದಲಾವಣೆ ಕಿಚ್ಚು ಪಕ್ಷದೊಳಗೆ ಧಗಧಗಿಸೋಕೆ ಶುರು ಮಾಡಿದೆ. ಒಂದಿಷ್ಟು ಶಾಸಕರು ದೆಹಲಿ ತಲುಪಿದ್ದಾರೆ, ಮತ್ತೊಂದಿಷ್ಟು ಸಚಿವರು ರಾತ್ರಿ ಸೇರಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ 2.5 ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಎಂಬ ಮಾತು 2023ರ ಮೇ 20ರಂದು ಸಿದ್ದರಾಮಯ್ಯ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಮನೆ ಬಳಿಯಿಂದ ಅವರ ಬೆಂಬಲಿಗರು ಹೇಳುವುದಕ್ಕೆ ಶುರು ಮಾಡಿದ್ದರು. ಅಂದು ಶುರುವಾದ ಅಧಿಕಾರ ಹಂಚಿಕೆಯ ಚರ್ಚೆ ಕಳೆದ 2.5 ವರ್ಷದಲ್ಲಿ ನಾನಾ ಸ್ವರೂಪಗಳಲ್ಲಿ ನಡೆಯುತ್ತಾ ಬಂದಿದೆ. ಆದರೆ ಕರೆಕ್ಟಾಗಿ 2.5 ವರ್ಷ ಸರ್ಕಾರಕ್ಕೆ ತುಂಬುತ್ತಿದ್ದಂತೆ ಬಂಡೆ ಬ್ರದರ್ಸ್ ಸದಾಶಿವನಗರದ ಮನೆಯಲ್ಲಿ ಕುಳಿತು ಗಂಭೀರ ಚರ್ಚೆ ನಡೆಸುತ್ತಿದ್ದರೆ ಅವರ ಬೆಂಬಲಿಗ ಶಾಸಕರು ದೆಹಲಿ ತಲುಪಿದ್ದರು. ಇನ್ನು ಕೆಲವರು ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಹೋಗೋಣ ಎಂಬ ಪ್ಲಾನ್ ಮಾಡ್ತಾ ಅವರವರ ಕ್ಷೇತ್ರಗಳಲ್ಲಿ ಓಡಾಡುತ್ತಿದ್ದಾರೆ. ಮತ್ತು ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂಬ ವಿಚಾರದಲ್ಲಿ ಶಾಸಕರು ಶ್ರಮಕ್ಕೆ ಫಲ ಎಂಬ ಹೊಸ ವಾದ ಶುರುವಿಟ್ಟಿದ್ದಾರೆ. ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಮಾಡೋಕ್ಕೆ ಅವರು ತಕ್ಕಂಥ ಪ್ರತಿಫಲನೂ ಕೂಡ ಒಂದು ಸಿಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ. ಹೀಗೆ ಶಿವಕುಮಾರ್ ಬಣ ಶ್ರಮಕ್ಕೆ ಫಲ ಎಂದು ಡಿಸಿಎಂ ಡಿಕೆಶಿ ಆಗಾಗ್ಗೆ ಹೇಳುತ್ತಿರುವ ಮಾತನ್ನೇ ಅಸ್ತ್ರವಾಗಿ ಪ್ರಯೋಗಿಸೋದಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಕೈಯಲ್ಲಿರುವ ಅಧಿಕಾರವನ್ನ ಯಾರೋ ಕೇಳಿದ್ರು ಅಂತ ಏಕಾಏಕಿ ಬಿಟ್ಟುಕೊಡೋಕಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಒಂದು ಕಡೆಗೆ ಕುರ್ಚಿ ಉಳಿಸಿಕೊಳ್ಳಲು ಬಳಸಬಹುದಾದ ಎಲ್ಲ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧರಾಗಿಯೇ ನಿಂತಿದ್ದಾರೆ. ಆದರೆ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಕೂಡ ಈಗ ಸುಮ್ಮನೆ ಬಿಟ್ರೆ ಕೆಟ್ಟೆ ಎಂಬ ರೀತಿಯಲ್ಲೇ ತನ್ನ ವ್ಯೂಹ ರಚಿಸುತ್ತಿದ್ದಾರೆ. ವರಿಷ್ಠರು ಮೌನವಾಗ್ತಿದ್ದಂತೆ ಆಪ್ತರ ಮೂಲಕ ಡಿಕೆ ಶಿವಕುಮಾರ್ ಒತ್ತಡ ಹಾಕಿಸೋ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ. ಆದರೆ ದೆಹಲಿಗೆ ಹೋಗಿ ವರಿಷ್ಠರನ್ನೇ ಭೇಟಿ ಮಾಡಿ ಈಗಾಗಲೇ ಖುದ್ದು ಮಾತುಕತೆ ನಡೆಸಿ ಸಿಎಂ ವಾಪಸ್ ಆಗಿದ್ದಾರೆ. ಒಕ್ಕಲಿಗ ನಾಯಕ ಹಳೆ ಮೈಸೂರಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಅಸ್ತ್ರ ಪ್ರಯೋಗವನ್ನ ಡಿಕೆಶಿ ಟೀಮ್ ಮಾಡ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ, ನಾನು ಅಹಿಂದ ನಾಯಕ, ನನ್ನ ಜೊತೆಗೆ ಅಹಿಂದ ವರ್ಗವಿದೆ ಅಂತ ಈಗಾಗಲೇ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಂಖ್ಯಾಬಲ ಇಲ್ಲ ಅನ್ನೋ ಸಿದ್ದರಾಮಯ್ಯ ಬಣದವರ ಮಾತನ್ನ ಸುಳ್ಳು ಮಾಡೋಕೆ ಡಿಕೆ ಶಿವಕುಮಾರ್ ಅವರೇ ಓಡಾಟ ಶುರು ಮಾಡಿದ್ದಾರೆ. ಆದ್ರೆ ಸಿಎಂ ಶಾಸಕರ ಸಂಖ್ಯಾಬಲ ನನ್ನ ಪರವಿದೆ ಅನ್ನೋ ದೃಢ ವಿಶ್ವಾಸದಲ್ಲಿದ್ದಾರೆ. ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋಕೆ ಡಿಕೆ ಶಿವಕುಮಾರ್ ಜೈಲಿನಲ್ಲಿರೋ ಶಾಸಕ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಅವರನ್ನು ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಖುದ್ದು ಭೇಟಿಯಾಗಿ ಮಾತುಕತೆ ನಡೆಸಿ ಬಂದಿದ್ದಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಣದಲ್ಲಿ ಯಾರ್ಯಾರು ಗುರುತಿಸಿಕೊಳ್ಳುತ್ತಿದ್ದಾರೆ ಅವರ ಮೇಲೆ ಸಿಎಂ ಆಪ್ತರು ಕಣ್ಣಿಟ್ಟು ಕಾಯುವ ಕೆಲಸನೂ ಒಳಗೊಳಗೆ ಶುರುವಾಗಿದೆ. ಇನ್ನು ಪಕ್ಷ ನಿಷ್ಠೆಯನ್ನೇ ಮುಂದಿಟ್ಟು ಡಿಕೆ ಶಿವಕುಮಾರ್ ವರಿಷ್ಠರಿಗೆ ಬೇಡಿಕೆ ಇಡೋ ಪ್ಲಾನ್ ಮಾಡಿದ್ರೆ ಸಿದ್ದರಾಮಯ್ಯನವರ ನಾಯಕತ್ವವೇ ಪಕ್ಷಕ್ಕೆ ದೊಡ್ಡ ಶಕ್ತಿ ಅಂತ ಮತ್ತೆ ಮತ್ತೆ ವರಿಷ್ಠರಿಗೆ ಮನವರಿಕೆ ಮಾಡಿಸೋ ಕೆಲಸವನ್ನು ಸಿಎಂ ಆ್ಯಂಡ್ ಟೀಮ್ ಶುರು ಮಾಡಿದೆ ಅನ್ನೋದು ಚರ್ಚೆ ಆಗ್ತಿದೆ. ಹೀಗೆ ಕೆಲವು ಶಾಸಕರು ದೆಹಲಿಗೆ ಹೋಗುತ್ತಿದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರಿಗೆ ಜೈಲಲ್ಲಿ ಕುಳಿತಿರುವ ಕಾಂಗ್ರೆಸ್ ಶಾಸಕರು ನೆನಪಾಗಿದ್ದು ನಿಜಕ್ಕೂ ವಿಶೇಷ. ಬೇರೆ ಬೇರೆ ಕೇಸ್ಗಳಲ್ಲಿ ಜೈಲಿಗೆ ಹೋಗಿರುವ ಶಾಸಕರನ್ನ ಜೈಲಲ್ಲೇ ಭೇಟಿಯಾಗಿ ಬಂದಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ.
ಇದು ಅಗತ್ಯ ಬಿದ್ದಾಗ ನೆರವಿಗೆ ನಿಲ್ಲಿ ಎಂಬ ಸಂದೇಶ ರವಾನೆಯ ಭಾಗ ಎನ್ನುವುದು ರಾಜಕೀಯವಾಗಿ ನಡೆಯುತ್ತಿರುವ ಚರ್ಚೆ. ಹೀಗೆ ಡಿಸಿಎಂ ಇವತ್ತು ಸಂಜೆ ಜೈಲಿನ ಕಡೆಗೆ ಹೋದ್ರೆ ಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸಕ್ಕೆ ತೆರಳಿದ್ದರು. ತವರು ನೆಲದಲ್ಲಿ ನಿಂತು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೀನಿ, ನಾನೇ ಮುಂದಿನ ಬಜೆಟ್ ಕೂಡ ಮಂಡನೆ ಮಾಡ್ತೀನಿ ಎಂದಿದ್ದಾರೆ. ನಾನಾದ್ರೂ ಅಷ್ಟೇ, ಡಿಕೆ ಶಿವಕುಮಾರ್ ಆದ್ರೂ ಅಷ್ಟೇ, ಹೈಕಮಾಂಡ್ ಹೇಳಿದಂತೆ ಕೇಳಬೇಕು, ಕೇಳ್ತೀವಿ ಅಂದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದೊಂದು ಮಾತಿಗೂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡೋದನ್ನ ಮರೆಯಲಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. Honorable Chief Minister decided they will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi to meet leaders in the Delhi. Apart from that, what I can say, they have every right. I have not taken anyone. Some of them went and met Garge Sahab. Along with Chief Minister also they met. They went in the plane, some of them. What is wrong? They are going, it is their life. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. Honorable Chief Minister is there. He said that he will come to complete 5 years. I wish him all the best. We will all ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು. ಶಾಸಕರು ಭದ್ರ ಆಗಬೇಕು, ಮಂತ್ರಿಗಳು ಭದ್ರ ಆಗಬೇಕು, ನಾನು ಭದ್ರ ಆಗಬೇಕು, ಡೆಪ್ಟಿ ಚೀಫ್ ಹೈಕಮಾಂಡ್ ಏನು ಹೇಳ್ತದೆ ಅದೇ. ನಮ್ಮ ಚೀಫ್ ಮಿನಿಸ್ಟ್ರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ಉತ್ತರ ಕೊಟ್ಟು ಓಡಾಟ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಮೈಸೂರಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಡೆದ ದೇವರಾಜ ಅರಸು LG ಹಾವನೂರು ಪ್ರಶಸ್ತಿ ಸಮಾರಂಭದಲ್ಲಿ ಸಿಎಂ ಭಾಷಣ ಮಾಡುತ್ತಾ ನನ್ನ ಅಧಿಕಾರ ಅಷ್ಟು ಸುಲಭವಾಗಿ ಹೋಗಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ರು. ನಾನು 100 ವರ್ಷ ಬದುಕಿರ್ತೀನಿ ಎಂದು ಸಿಎಂ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾಗಲೇ ನೀವೇ 5 ವರ್ಷ ಸಿಎಂ ಆಗಿರಬೇಕು ಅಂತ ಸಮಾವೇಶದಿಂದ ಕೂಗುಗಳು ಕೇಳಿಬಂದವು. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ಸಾಹೇಬ್ರೆ ನಿಮ್ಗೆ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು. ಸಿಎಂ ಆಗಬೇಕು ಅಂತ ಜನಗಳ ಒತ್ತಾಯ ಇದು, ಜನಗಳ ಒತ್ತಾಯ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗುತ್ತೆ. ನಾನಂತೂ 100 ವರ್ಷ ಇದ್ದೇ ಇರ್ತೀನಿ. ನಾನಂತೂ ಅನ್ಕೊಂಡಿದ್ದೀನಿ 100 ವರ್ಷ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ವಾ. ಈಗ ನನಗೆ 78 ತುಂಬಿ 79ನೇ ವರ್ಷ 3 ತಿಂಗಳಾಗೋಯ್ತು. 4ನೇ ತಿಂಗಳು ನಡೀತಾ ಇದೆ. ನಾನು 100 ವರ್ಷ ಬದುಕಿರ್ತೀನಿ, ಮುಂದೇನು ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಿಎಂ ಪುನರುಚ್ಚರಿಸಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ನಾಯಕರು, ಅವರು ಚೆನ್ನಾಗಿರಬೇಕು, ಹಾಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೂ ಅಧಿಕಾರ ಬಿಟ್ಟುಕೊಡಬೇಕು ಎಂಬ ಆಸೆ ವ್ಯಕ್ತಪಡಿಸುತ್ತಿದ್ದಾರೆ. ದೆಹಲಿಯಲ್ಲಿ ಡಿಕೆ ಆಪ್ತರ ದಂಡು, ಸುರ್ಜೇವಾಲಾ ವೇಣುಗೋಪಾಲ್ ಭೇಟಿಗೆ ಯತ್ನ. ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಅವರ ಒಗಟಿನ ಮಾತುಗಳು ಸದ್ದು ಮಾಡುತ್ತಿದ್ದರೆ, ಮತ್ತೊಂದೆಡೆ ಕಾಂಗ್ರೆಸ್ ಕೆಲ ಶಾಸಕರ ದಂಡು ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ಮೊನ್ನೆಯಿಂದ ದೆಹಲಿಯಲ್ಲಿರುವ ಡಿಕೆ ಆಪ್ತರ ಬಳಗದೊಂದಿಗೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚಿಕ್ಕಮಗಳೂರು ಶಾಸಕ ತಮ್ಮಣ್ಣ ಸೇರ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಿಸುತ್ತಿದ್ದು ಸಮಯಾವಕಾಶಕ್ಕೆ ಕಾದು ಕೂತಿದ್ದಾರೆ. ಇದರ ಮಧ್ಯೆಯೇ ಇನ್ನಷ್ಟು ಶಾಸಕರಿಂದ ದಿಲ್ಲಿಗೆ ಹೋಗಲು ತಯಾರಿ ನಡೆದಿದೆ. ಕಾಂಗ್ರೆಸ್ ಒಂದು ಶಿಸ್ತಿನ ಪಕ್ಷ. ಸೊ ಆ ನಿಟ್ಟಿನಲ್ಲಿ ಇವತ್ತು
ಮಾನ್ಯ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾರೆ. ಸೂಕ್ತ ಸಮಯದಲ್ಲಿ ಅವರು ಒಂದು ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರಿಗಿದೆ ಅಂತ ಹೇಳಕ್ ಬಯಸ್ತೇನೆ. ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಮಾಡಕ್ಕೆ ಅವರು ತಕ್ಕಂಥ ಪ್ರತಿಫಲನೂ ಕೂಡ ಒಂದು ಸಿಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ ಆಸೆ ಇದೆ. ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಆಸೆಗಳು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಸಿಗೋದಿಲ್ಲ, ಶಕ್ತಿ ಸಿಗೋದಿಲ್ಲ. ಅದು ಅವ್ರ ಹಕ್ಕು. ಕೇಳ್ತಾ ಇದ್ದಾರೆ, ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ. ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾಗ ಪ್ರತಿ ಹೆಜ್ಜೆ ಇಟ್ಟು ದುಡಿದಿದ್ದಾರೆ. ಅದ್ರಲ್ಲಿ ಕೇಳೋದು ತಪ್ಪೇನು, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು ಯಾವಾಗಲೂ ಹೈಕಮಾಂಡ್ ಜೊತೆ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದ್ರ ಪ್ರಕಾರ ಇರ್ತೀವಿ ನಾವು. ಇದು ಸೀನಿಯರ್ ಲೀಡರ್ ಪಕ್ಷದ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ. ಇದೇ ಯಾರು ಸಿದ್ದರಾಮಯ್ಯನವರು ಮಾಡೋಂಗಿಲ್ಲ, ಡಿ ಕೆ ಶಿವಕುಮಾರ್ ಮಾಡೋಂಗಿಲ್ಲ. ನಮ್ಮ ಪಕ್ಷದ ಮುಖಂಡರಲ್ವಾ, ಈ ಎಲ್ಲವನ್ನ ಸೂಕ್ತ ಕಾಲದಲ್ಲಿ ಜವಾಬ್ದಾರಿಯುತವಾಗಿ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದೆ. ಹೀಗೆ ಒಬ್ಬೊಬ್ಬ ಶಾಸಕರು ಒಂದೊಂದು ಅರ್ಥದಲ್ಲಿ ಡಿಸಿಎಂ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರು ಸಿಎಂ ಹುದ್ದೆ ಶಿವಕುಮಾರ್ ಅವರಿಗೆ ಸಿಗಬೇಕಿರುವ ಅವರ ಹಕ್ಕು ಎಂಬ ರೀತಿಯಲ್ಲಿ ಹೇಳುತ್ತಿದ್ದರೆ, ಇನ್ನು ಕೆಲವರು ಸುಮ್ಮನೆ ಅವರಿಗೆ ಬೇಸರ ಮಾಡಿಸೋದ್ಯಾಕೆ ಎಂದು ಅನುಕಂಪದ ರೀತಿಯಲ್ಲಿ ಮಾತಾಡುವುದಕ್ಕೆ ಶುರುವಿಟ್ಟಿದ್ದಾರೆ. ಇದರ ನಡುವೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಅಭಿಪ್ರಾಯ ಕೇಳೋದು ಸೂಕ್ತ ಎಂಬ ಸಲಹೆ ಕೂಡ ಬರುತ್ತಿದೆ. ನಾವು ಆ ಮಟ್ಟದಲ್ಲಿ ಮಾತಾಡೋಷ್ಟು ದೊಡ್ಡ ನಾಯಕರಲ್ಲ. ನಮ್ಮಲ್ಲಿ ಸಾಕಷ್ಟು ದೊಡ್ಡ ನಾಯಕರುಗಳಿದ್ದಾರೆ. ಏನೇನು ಚರ್ಚೆ ಮಾಡೋರು ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು. ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇದು ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಓಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ, ಏನಾಗಿದೆ ಅಂತಕ್ಕಂಥನಾರು ಗೊತ್ತಾಗಂಗಾರು ಹೇಳ್ಬೇಕು. ಇರ್ರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತನಾರು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡಿ. ಯಾವಾಗ ರಾಜ್ಯದಲ್ಲಿ ಡಿಕೆಶಿ ಟೀಮ್ ಅಲರ್ಟ್ ಆಯ್ತೋ, ಆಲ್ರೆಡಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ಸಿದ್ದರಾಮಯ್ಯ ಪಾಳೆಯ ಕೂಡ ಶಸ್ತ್ರಾಭ್ಯಾಸ ಆರಂಭಿಸಿದಂತೆ ಕಾಣುತ್ತಿದೆ. ಶಾಸಕರೆಲ್ಲ ಪ್ಲಾನ್ ಮಾಡಿಕೊಂಡು ದೆಹಲಿಗೆ ಹೋದ್ರೆ ಅದೇ ರಾತ್ರಿ ಆಗೋದ್ರೊಳಗೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಹಿರಿಯ ಸಚಿವರು ಹಾಗೂ ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸಿ ಇದರಲ್ಲಿ ಹೊಸತೇನೂ ಇಲ್ಲ ಎಂಬ ಸಂದೇಶ ಕೊಡುತ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪಕ್ಷ ಹಾಗೂ ಸರ್ಕಾರದಲ್ಲಿ ನಡೆಯಬಹುದಾದ ಬದಲಾವಣೆಗಳ ಬಗ್ಗೆ ವ್ಯಂಗ್ಯದ ರೂಪದಲ್ಲೇ ಚೂಬಾಣ ಪ್ರಯೋಗಿಸಿದ್ದಾರೆ. ಹೊಸದೇನಲ್ಲ, ಮುಂಚೆ ಕೂಡಿದೀವಿ, ಸರಿ ಕೂಡಿದೀವಿ, ಮತ್ತೆ ನಾಳೆ ಕೂಡ್ತೀವಿ, ಅದೇನು ಹೊಸದೇನಿಲ್ಲ. ಅದರಲ್ಲಿ ಮುಂಚೆನೆ ನಿಗದಿ ಆಗಿತ್ತು ಕೂಡಬೇಕು, ಚರ್ಚೆ ಮಾಡ್ಬೇಕಂತ, ಅಷ್ಟು ರೂಟೀನ್ ಆಗಿ ಕೂಡಿದಂತ ಒಂದು ಸಭೆ ಅಷ್ಟೇ ಇರೋದು. ಇದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾತ್ರಿಯೇ ಬೆಂಗಳೂರಿಗೆ ಬಂದಿದ್ದಾರೆ. ಖರ್ಗೆ ಅವರನ್ನ ನಾಳೆ ಭೇಟಿಯಾಗಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದರೆ ಇಂದು ರಾತ್ರಿಯೇ ಖರ್ಗೆ ಅವರ ಮನೆಗೆ ಹೋಗಲು ಡಿಕೆ ಬ್ರದರ್ಸ್ ತಯಾರಾಗಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಆಗಿರುವ ಒಪ್ಪಂದ, ಈಗ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟನೆ ಕೇಳಲಿದ್ದಾರೆ. ಆದರೆ ನಿನ್ನೆ ರಾತ್ರಿಯೇ ದೆಹಲಿಗೆ ಹೋಗಿದ್ದ ಡಿಕೆ ಆಪ್ತ ಶಾಸಕರನ್ನ ಕೂತು ಮಾತನಾಡಿಸದೆ ವಾಪಸ್ ಕಳಿಸಿದ್ದಾರೆ ಖರ್ಗೆ. ಅದಷ್ಟೇ ಅಲ್ಲ, ಸಿಎಂ ಹುದ್ದೆ ಬಗ್ಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಭೇಟಿ ಮಾಡಿ ನಾನು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೇನೆ ಎಂದು ಹೇಳಿ ಕಳಿಸಿದ್ದಾರೆ. ಹೀಗಾಗಿ ಡಿಕೆ ಶಾಸಕರ ಪ್ರವಾಸ ಠುಸ್ಸಾಗುತ್ತೆ ಅಂತಾರೆ ಸಿಎಂ ಆಪ್ತರು. ಯಾವ್ಯಾವ ಕಾಲಕ್ಕೆ ಏನೇನು ಪಾರ್ಟಿನ ಕಟ್ಟಬೇಕು, ಏನೇನು ಮಾಡ್ಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಯಾವ ಶಾಸಕರು ಅಲ್ಲಿ ಹೋದ್ರೂ ಏನಾಗಲ್ಲ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಗರಂ ಆಗಿದ್ದಾರೆ. ಜೆಡಿಎಸ್ ಪಕ್ಷ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ದೈವದಿಂದ ಯಾರೂ ತಪ್ಪಿಸಿಕೊಳ್ಳಲು ಆಗಲ್ಲ ಎಂದಿದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸಿದ್ದೇ ಸಿದ್ದರಾಮಯ್ಯ ಎಂಬ ಆರೋಪ ಮಾಡಿದ್ದಾರೆ. ದುರಂತ ಏನಂದ್ರೆ ಅವರು ಸರ್ಕಾರ ತೆಗೆದಿದ್ದು, ಇವತ್ತು ಯಾರು ಮಹಾನುಭಾವ ಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಅವತ್ತವ್ರ ಸರ್ಕಾರ ತೆಗೆದಿದ್ದು. 18 ಜನ ಡೆಲ್ಲಿ ಕಳಿಸಿದ್ರು. ಏನೇನು ಮಾಡಿದ್ರೆಲ್ಲ ಗೊತ್ತಿದೆ ನನಗೆ. ಇವತ್ತಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ಸತ್ಯಕ್ಕೆ ಬೆಲೆ ಇದೆ. ಸತ್ಯನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಯಾರು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ.
ಈ ಎಲ್ಲದರ ಮಧ್ಯೆಯೇ ಸಿಎಂ ಹಾಗೂ ಡಿಸಿಎಂಗೆ ಕರೆ ಮಾಡಿರುವ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಬಹಿರಂಗ ಹೇಳಿಕೆಗಳು ಹಾಗೂ ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೂ ರಾಜ್ಯದ ಬೆಳವಣಿಗೆಗಳು ಬಿಸಿ ಮುಟ್ಟಿಸಿರುವುದು ಸ್ಪಷ್ಟ. ಇದಕ್ಕೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಅನುಭವದ ಆಧಾರದಲ್ಲಿ ಯಾವ ಸ್ವರೂಪದ ಮದ್ದರಿಯುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಭಾಳ ಜೋರಾಗಿ ಕಾಂಗ್ರೆಸ್ ಮನೆಯೊಳಗಡೆ ಗುದ್ದಾಟ ನಡೀತಾ ಇದೆ. ಅದರ ಶಬ್ದ ಶಾಸಕರುಗಳ ಬಾಯಿಯ ಮೂಲಕವಾಗಿ ಹೊರಗಡೆ ಬರ್ತಾ ಇದೆ.